ನ್ಯೂಸ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದ ಸಂದೇಶ್ ಕಾಲಿಯಲ್ಲಿ ರಿಪಬ್ಲಿಕ್ ಟಿವಿ ನ್ಯೂಸ್ ಚಾನೆಲ್ನ ವರದಿಗಾರ ಸಂತುಪನ್ ಅವರನ್ನು ಬಂಧಿಸಿರುವುದನ್ನು ರಾಯಚೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸುತ್ತಿದೆ ಎಂದು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷ ಗುರುನಾಥ್ ಹೇಳಿದರು. ಅವರು ಜಿಲ್ಲಾಧಿಕಾರಿಗಳ ಮುಖಾಂತರ ಪಶ್ಚಿಮ ಬಾಂಗ್ಲಾದ ರಾಜ್ಯಪಾಲರಿಗೆ ತುರ್ತು ಆಗ್ರಹದ ಖಂಡನ ಮನವಿ ರವಾನೆ ಮಾಡಿ ಮಾತನಾಡಿದರು. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳಿಗೆ ತನ್ನದೇ ಆದ ಸ್ವಾತಂತ್ರ್ಯವಿದೆ. ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಸರ್ಕಾರ ಕರ್ತವ್ಯ ನಿರತ ಪತ್ರಕರ್ತರನ್ನು ಬಂಧನ ಮಾಡುವ ಮೂಲಕ ಸ್ವಾತಂತ್ರ್ಯ ಹರಣ ಮಾಡಲು ಹೊರಟಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡಲಿ ಪೆಟ್ಟಾಗಿದೆ. ಕೂಡಲೇ ಬಂಧಿತ ಪತ್ರಕರ್ತನನ್ನು ಬಿಡುಗಡೆ ಮಾಡಬೇಕು ಮತ್ತು ಅವರ ಮೇಲೆ ಹಾಕಿರುವ ಎಲ್ಲ ಪೊಲೀಸ್ ಪ್ರಕರಣಗಳನ್ನು ಹಿಂಪಡೆಯಬೇಕು ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಒತ್ತಾಯಿಸುತ್ತದೆ ಎಂದು ಗುರುನಾಥ್ ಆಗ್ರಹಿಸಿದರು. ಅತಿಕ್ರಮಣ ಹಾಗೂ ಮಹಿಳೆಯೋರ್ವರ ಚಾರಿತ್ರ್ಯಕ್ಕೆ ಧಕ್ಕೆ ತಂದ ಆರೋಪದಲ್ಲಿ ಪಾನ್ ಅವರನ್ನು ಸೋಮವಾರ ಬಂಧಿಸಿದ ಮಮತಾ ಬ್ಯಾನರ್ಜಿಯವರ ಹಿಟ್ಲರ್ ಆಡಳಿತಕ್ಕೆ ಸಾಕ್ಷಿಯಾಗಿದೆ. ಸಂದೇಶ ಕಾಳಿಯಿಂದ ವರದಿ ಮಾಡುತ್ತಿರುವಾಗ ತೃಣಮೂಲ ಕಾಂಗ್ರೆಸ್ ನಾಯಕ ಶಹಜಹಾನ್ ಶೇಖ್ ಹಾಗೂ ಅವರ ಇತರ ಇಬ್ಬರು ಸಹವರ್ತಿಗಳ ವಿರುದ್ಧ ಲೈಂಗಿಕ ದೌರ್ಜನ್ಯ ಹಾಗೂ ಭೂ ಅತಿಕ್ರಮಣ ಆರೋಪದ ಕುರಿತು ವರದಿ ಮಾಡಿದ ಸಂತು ಪಾನ್ ಅವರ ಮೇಲೆ ಸುಳ್ಳು ಕೇಸು ದಾಖಲಿಸಿದ್ದು ಖಂಡನೀಯ. ಈ ನೆಲದ ಕಾನೂನು ಕಾಯ್ದೆ ಎಲ್ಲರಿಗೂ ಒಂದೇ. ಪ್ರತಿನಿಧಿಗಳು ರಕ್ಕಸರಂತೆ ವರ್ತನೆ ಮಾಡಿದರೆ ಪ್ರತಿಯೊಬ್ಬರೂ ಮೂಕ ಸಾಕ್ಷಿಯಾಗಬೇಕೆ ಎಂದು ಗುರುನಾಥ್ ಗುಡುಗಿದರು. ಪತ್ರಕರ್ತರ ಮೇಲೆ ಹಲ್ಲೆ, ಕೊಲೆ ಪ್ರಕರಣಗಳು ಹೆಚ್ಚಳವಾಗುತ್ತಿರುವುದು ಆಘಾತಕಾರಿಯಾಗಿದೆ. ಪತ್ರಕರ್ತರ ರಕ್ಷಣೆ ಕಾನೂನು ರೂಪಿಸಬೇಕಿದೆ. ಮುಕ್ತ ಪತ್ರಿಕೋದ್ಯಮಕ್ಕೆ ಅವಕಾಶ ನೀಡಬೇಕು. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಇರುವ ಸಮಿತಿ ನಿಯಮಿತ ಸಭೆ ನಡೆಸಬೇಕು ಎಂದರು. ಈ ಸಂದರ್ಭದಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎಂ ಪಾಷಾ ಹಟ್ಟಿ, ರಾಜ್ಯ ಸಮಿತಿ ಸದಸ್ಯ ಶಿವಮೂರ್ತಿ ಹಿರೇಮಠ್, ನಿಕಟಪೂರ್ವ ರಾಜ್ಯ ಸಮಿತಿ ಸದಸ್ಯ ಬಸವರಾಜ್ ನಾಗಡದಿನ್ನಿ, ಹಿರಿಯ ಪತ್ರಕರ್ತ ದತ್ತು ಸರ್ಕಿಲ್, ವೆಂಕಟೇಶ್ ಹೂಗಾರ್, ಸತ್ಯನಾರಾಯಣ, ಇಟಿವಿ ವರದಿಗಾರ ಮಲ್ಲಿಕಾರ್ಜುನ್, ವಿಜಯ್ ಕಾಟಗಲ್ ಸೇರಿದಂತೆ ಮುಂತಾದವರಿದ್ದರು. ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಧಿಕ್ಕಾರ, ಪ್ರಜಾಪ್ರಭುತ್ವ ವಿರೋಧಿ ಮಮತಾ ಬ್ಯಾನರ್ಜಿ ಪತ್ರಕರ್ತರ ಮೇಲೆ ಹೂಡಲಾದ ಕೇಸ್ಗಳನ್ನು ವಾಪಸ್ ಪಡೆಯಲೇಬೇಕು. ಪತ್ರಕರ್ತನನ್ನು ಬಂಧಿಸಿರುವ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಪ್ರಜಾಪ್ರಭುತ್ವ ವಿರೋಧಿ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ಧಿಕ್ಕಾರ, ವಾಪಸ್ ಪಡೆಯಲೇಬೇಕು. ಮಾನ್ಯ ಗೌರವಾನ್ವಿತ ರಾಜ್ಯಪಾಲರು ಪಶ್ಚಿಮ ಬಂಗಾಳ, ಮಾನ್ಯ ರಾಯಚೂರು ಜಿಲ್ಲಾಧಿಕಾರಿಗಳ ಮುಖಾಂತರ ಪಶ್ಚಿಮ ಬಂಗಾಳದ ಸಂದೇಶ ಕಾಲಿಯಲ್ಲಿ ರಿಪಬ್ಲಿಕ್ ಟಿವಿ ನ್ಯೂಸ್ ಚಾನೆಲ್ನ ವರದಿಗಾರ ಸಂತುಪನ್ ಅವರನ್ನು ಬಂಧಿಸಿರುವುದನ್ನು ರಾಯಚೂರು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ತೀವ್ರವಾಗಿ ಖಂಡಿಸುತ್ತದೆ. ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಧ್ಯಮಗಳಿಗೆ ತನ್ನದೇ ಆದ ಸ್ವಾತಂತ್ರ್ಯ ಇದೆ. ಪಶ್ಚಿಮ ಬಂಗಾಳದ ಮಮತಾ ಬ್ಯಾನರ್ಜಿ ಸರ್ಕಾರ ಕರ್ತವ್ಯ ನಿರತ ಪತ್ರಕರ್ತನನ್ನು ಬಂಧನ ಮಾಡುವ ಮೂಲಕ ಮಾಧ್ಯಮ ಸ್ವಾತಂತ್ರ್ಯ ಹರಣ ಮಾಡಲು ಹೊರಟಿರುವುದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡಲಿ ಪೆಟ್ಟಾಗಿದೆ. ಕೂಡಲೇ ಬಂಧಿತ ಪತ್ರಕರ್ತನನ್ನು ಬಿಡುಗಡೆ ಮಾಡಬೇಕು ಮತ್ತು ಅವರ ಮೇಲೆ ಹಾಕಿರುವ ಎಲ್ಲ ಪೊಲೀಸ್ ಪ್ರಕರಣಗಳನ್ನು ಹಿಂಪಡೆಯಬೇಕೆಂದು ಸಂಘ ಒತ್ತಾಯಿಸುತ್ತದೆ. ತಾಲೂಕಿನ ಆರ್ಎಚ್ ನಂಬರ್ 1 ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಸ್ತಬ್ಧ ಚಿತ್ರವನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಯಶಸ್ವಿಗೊಳಿಸಲಾಯಿತು. ಸಂವಿಧಾನ ದಿನಾಚರಣೆ ಹಾಗೂ ರಾಷ್ಟ್ರ ಮಟ್ಟದ ಸಮ್ಮೇಳನದ ಅಂಗವಾಗಿ ಸಂವಿಧಾನ ಜಾಗೃತಿ ಜಾಥಾ ತಾಲೂಕಿನಾದ್ಯಂತ 5 ದಿನಗಳ ಕಾಲ ನಿರಂತರವಾಗಿ ಪ್ರತಿಯೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಚಲಿಸಿ ಜನರಲ್ಲಿ ಸಂವಿಧಾನದ ಮಹತ್ವ ತಿಳಿಸಲಾಗುತ್ತದೆ. ಶಾಲಾ ಮಕ್ಕಳಿಂದ ನೃತ್ಯ ಹಾಗೂ ಮಕ್ಕಳು ವಿವಿಧ ರಾಷ್ಟ್ರ ನಾಯಕರ ಉಡುಗೆ ತೊಡುಗೆಗಳನ್ನು ಧರಿಸಿಕೊಂಡು ಅರಗಿನಮರ ಕ್ಯಾಂಪ್ನಿಂದ ಸಂವಿಧಾನ ಜಾಗೃತಿ ಜಾಥಾ ರಥವನ್ನು ಆರ್ಎಚ್ ನಂಬರ್ 1 ಗ್ರಾಮಕ್ಕೆ ಆಗಮಿಸಿದಾಗ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಈ ಜಾಥಾ ಮೆರವಣಿಗೆಯಲ್ಲಿ ಮಹಿಳೆಯರು ಕಳಸ ಹಾಗೂ ಕುಂಭ ಹೊತ್ತು ಮೆರಗು ನೀಡಿದರು. ಆರ್ಎಚ್ ನಂಬರ್ 1 ಗ್ರಾಮ ಪಂಚಾಯತ್ ಅಧ್ಯಕ್ಷ ರೆಹಮತ್ ಪಾಷಾ,
ಸದಸ್ಯರಾದ ಸಿರಿಲ್, ವಿನೋದ್, ಶರಣಪ್ಪ ಮುದಳ್, ನಾಗರಾಜ್, ಕಳೈ ಅರಸಿ, ಯುವ ಮುಖಂಡ ಆರೋಗ್ಯ ಸ್ವಾಮಿ, ನಿರುಪಾದಿ, ಲೂರ್ದು ಮೇರಿ, ಜಿಲ್ಲಾ ನೋಡಲ್ ಅಧಿಕಾರಿ ಎಡಿ ಅಮರಗುಂಡಪ್ಪ, ತಾಲೂಕಾ ಆರೋಗ್ಯಾಧಿಕಾರಿ ಅಯ್ಯನಗೌಡ, ಅಭಿವೃದ್ಧಿ ಅಧಿಕಾರಿ ಪೂರ್ಣಿಮಾ, ಶಾಲಾ ವಿದ್ಯಾರ್ಥಿಗಳು ಹಾಗೂ ದಲಿತ ಹಾಗೂ ವಿವಿಧ ಸಂಘಟನೆಗಳು ಸಾರ್ವಜನಿಕರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಶಿಕ್ಷಕ ನಾಗರಾಜ್ ಸಂವಿಧಾನ ಪೀಠಿಕೆ ಬೋಧಿಸಿದರು. संविधान शिल्पी अंबेडकर जी की, संविधान शिल्पी अंबेडकर जी की जय भीम, जय भीम, जय भीम, जय भीम, जय भीम। ಈ ಸಂವಿಧಾನದ ಜಾಗೃತಿ ಕಾರ್ಯಕ್ರಮದಲ್ಲಿ ಪುಣೆಯ ಘಟ್ಟವನ್ನು ತಲುಪಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಜಿಲ್ಲಾಡಳಿತ, ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ರಾಯಚೂರು, ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಅಮರಗುಂಡಪ್ಪ ಎಡಿ ತಾಲೂಕ್ ಪಂಚಾಯತಿ ಸಿಂಧನೂರು ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಸ್ವಾಗತ, ಸುಸ್ವಾಗತ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಶ್ರೀ ಕಳಕಪ್ಪ ಸರ್ ಕೃಷಿ ಅಧಿಕಾರಿಗಳು ಸಿಂಧನೂರು ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಹಾಗೆಯೇ ಶ್ರೀ ಡಾಕ್ಟರ್ ಅಯ್ಯನಗೌಡರು ತಾಲೂಕು ವೈದ್ಯಾಧಿಕಾರಿಗಳು ಇವರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಸ್ವಾಗತ, ಸುಸ್ವಾಗತ. ಹಾಗೆಯೇ ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ಭ್ರಾತೃಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸ್ವಿ ನವೆಂಬರ್ ತಿಂಗಳು 26ನೇ ತಾರೀಖಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಫೆಬ್ರವರಿ 22ರಂದು ಬೆಳಗಾವಿಯಲ್ಲಿ ಬೈಪಾಸ್ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ವಿವಿಧ ರಸ್ತೆಗಳ ಶಂಕುಸ್ಥಾಪನೆ ಮಾಡಲಾಗುವುದು ಎಂದು ಸಂಸದ ಕರಡಿ ಸಂಗಣ್ಣ ಹೇಳಿದರು. ಈ ಕುರಿತು ಪ್ರಕಟಣೆ ನೀಡಿದ ಅವರು, ಬಹುದಿನಗಳ ಬೇಡಿಕೆಯಾದ ಮಸ್ಕಿ ಹಾಗೂ ಸಿಂಧನೂರು ನಗರಗಳ ಬೈಪಾಸ್ ರಸ್ತೆಗಳ ನಿರ್ಮಾಣ 20 ಕಿಲೋಮೀಟರ್ ಉದ್ದ
406 ಕೋಟಿಗಳು ಹಾಗೂ ರಾಷ್ಟ್ರೀಯ ಹೆದ್ದಾರಿ 150 ಏರ ಮಾರ್ಗದರ್ಶನದಲ್ಲಿರುವ ವೆಂಕಟೇಶ್ವರ ಕ್ಯಾಂಪ್ ತಡೆಸುಗುರುವರೆಗೆ 10 ಮೀಟರ್ ಅಗಲದ ದ್ವಿಪಥ ರಸ್ತೆ ನಿರ್ಮಾಣ 14 ಕಿಲೋಮೀಟರ್ ಉದ್ದ 147 ಕೋಟಿ ರೂಪಾಯಿಗಳು ಹಾಗೂ ಅದೇ ಹೆದ್ದಾರಿಯಲ್ಲಿ ಬರುವ 7 ಸಣ್ಣ ಪ್ರಮಾಣದ ಬ್ರಿಡ್ಜ್ ನಿರ್ಮಾಣ 3 ಕಿಲೋಮೀಟರ್ ಉದ್ದ 39 ಕೋಟಿಗಳು ಮೀಸಲಿದೆ. ಕಾಮಗಾರಿಗೆ ಈಗಾಗಲೇ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು ಫೆಬ್ರವರಿ 22ರಂದು ಕೇಂದ್ರ ಸಾರಿಗೆ ಹಾಗೂ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಂದ ಶಂಕುಸ್ಥಾಪನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿರುತ್ತದೆ. ರಾಜ್ಯದ ಇತರೆ ಜಿಲ್ಲೆಗಳ ಪ್ರಮುಖ ಕಾಮಗಾರಿಗಳ ಶಂಕುಸ್ಥಾಪನೆಯನ್ನು ಒಂದೇ ಸ್ಥಳದಲ್ಲಿ ಜರುಗಿಸುವ ಕಾರಣಕ್ಕಾಗಿ ಕಾರ್ಯಕ್ರಮವನ್ನು ಬೆಳಗಾವಿಯಲ್ಲಿ ಏರ್ಪಡಿಸಲಾಗಿರುತ್ತದೆ ಎಂದು ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ತಿಳಿಸಿದ್ದಾರೆ. ನಿಮ್ಮೆಲ್ಲರ ಮಾತುಗಳು ಮುಗ್ಧವಾಗಿವೆ, ಯಾವುದೇ ಕಲ್ಮಶ ಇಲ್ಲ. ಕೃತಕ ನಡವಳಿಕೆಯ ಪ್ರಯತ್ನ ಮಾಡುತ್ತಿರುವ ಪರಿಸರದಲ್ಲಿ ಮುಗ್ಧತೆ ಉಳಿಯುವುದು ಕಷ್ಟವಾಗಿದೆ ಎಂದು ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಯವರಾದ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಹೇಳಿದರು. ಅವರು ಕನ್ನಡ ವಿಶ್ವವಿದ್ಯಾಲಯದ ಸಂಗೀತ ಮತ್ತು ನೃತ್ಯ ವಿಭಾಗವು ಹಮ್ಮಿಕೊಂಡಿದ್ದ 2 ದಿನಗಳ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ತರಬೇತಿ ಶಿಬಿರದ ಸಮಾರೋಪ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸಿ ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಸಂಗೀತ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ನಿಮ್ಮ ಕೊರತೆಗಳು ನಿಮ್ಮ ಸಂಗೀತ ಸಾಧನೆಗೆ ಎಂದು ಅಡ್ಡಿಯಾಗಬಾರದು. ನಿಮ್ಮ ಸಂಗೀತದ ಧ್ವನಿ ಅಪ್ಪಟ ದೇಸೀಯವಾಗಿದೆ, ಕಲುಷಿತವಾಗಿಲ್ಲ. ಸಂಗೀತದೊಂದಿಗೆ ಸಂಶೋಧನೆಯನ್ನು ಮಾಡಬೇಕು, ಹೊಸ ರಾಗಗಳನ್ನು ಸೃಷ್ಟಿಸಬೇಕು, ಸಂಗೀತ ಕ್ಷೇತ್ರದಲ್ಲಿ ತಜ್ಞತೆ ಸಾಧಿಸಿ ಸಾಧಕರಾಗಬೇಕೆಂದು ಕರೆ ನೀಡಿದರು. ಸಂಗೀತ ವಿಭಾಗಕ್ಕೆ ಅತ್ಯಾಧುನಿಕ ತಂತ್ರಜ್ಞಾನದೊಂದಿಗೆ ಹೊಸ ಸಂಗೀತ ಪರಿಕರಗಳು, ಸೌಂಡ್ ಸಿಸ್ಟಮ್ ಇರುವ ಪ್ರತಿಧ್ವನಿ ಬರಲಾರದಂತಹ ತಂತ್ರಜ್ಞಾನ ಬಳಸಿದ ಸ್ಟುಡಿಯೋ ಕಲ್ಪಿಸಲು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ 6 ಕೋಟಿ ರೂಪಾಯಿ ವೆಚ್ಚದ ಪ್ರಸ್ತಾವನೆಯನ್ನು ಈಗಾಗಲೇ ಸಲ್ಲಿಸಲಾಗಿದೆ ಎಂದು ಸಮಾರಂಭದಲ್ಲಿ ತಿಳಿಸಿದರು. ನಂತರ ವಿದ್ಯಾರ್ಥಿಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ, ಅಧ್ಯಾಪಕರಿಗೆ ಪ್ರಮಾಣ ಪತ್ರ ವಿತರಿಸಿ ಗೌರವಿಸಿದರು. ಪದವಿ, ಸ್ನಾತಕೋತ್ತರ, ಪಿಎಚ್ಡಿ ವಿದ್ಯಾರ್ಥಿಗಳಾದ ಅನುರಾಧ, ರಾಜೇಶ್ ಹಳೆಮನಿ, ಸಾವಿತ್ರಿ, ಶರಣಬಸವ, ಶರಣಮ್ಮ, ರೇಣುಕಾ ಕವನ, ಹರೀಶ್ ಭಂಡಾರಿ, ಯಶೋಧ ಅವರು ವಿಭಾಗದ ಹಾಗೂ ಶಿಬಿರದ ಕುರಿತು ಅಭಿಪ್ರಾಯ ಹಂಚಿಕೊಳ್ಳುತ್ತಾ, ನಮ್ಮ ಕಷ್ಟಗಳಲ್ಲಿ ಸಂಗೀತ ನಮ್ಮ ಕೈ ಹಿಡಿದು ಅನ್ನ ನೀಡುತ್ತಿದೆ. ಕಚೇರಿಗಳನ್ನು ನಡೆಸುತ್ತಲೇ ಓದುತ್ತಿದ್ದೇವೆ. ಸಂಗೀತದಿಂದ ನಮಗೆ ಗೌರವ ಸಿಗುತ್ತಿದೆ ಎಂದರೆ ಅಂಥ ವಿದ್ಯಾರ್ಥಿ ದುರ್ಗೇಶ್ ವಿಭಾಗದ ಯಾರೇ ಗುರುಗಳಾಗಿರಲಿ, ಸಹಪಾಠಿಗಳಾಗಿರಲಿ ನನಗೆ ಕಣ್ಣಿಲ್ಲ ಎಂದು ಕೀಳಾಗಿ ಕಂಡಿಲ್ಲ. ಆನ್ಲೈನ್ ಉಪನ್ಯಾಸಗಳು, ಸಂಗೀತ ಶಿಬಿರ ಸ್ಫೂರ್ತಿ ನೀಡಿವೆ, ಸಂಗೀತದ ಪರಕಾಯ ಪ್ರದೇಶ ಮಾಡಿಸಿದೆ ಎಂದು ಕುಲಪತಿಗಳೆದುರು ಮನಬಿಚ್ಚಿ ಹೇಳಿದರು. ವೇದಿಕೆಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ ಕೃಷ್ಣಮೂರ್ತಿ ಭಟ್, ಡಾಕ್ಟರ್ ಜ್ಯೋತಿ ಟಿಪಿ, ಡಾಕ್ಟರ್ ಜಯದೇವಿ ಜಂಗಮಶೆಟ್ಟಿ, ಪ್ರೊಫೆಸರ್ ಸಿದ್ದರಾಮಯ್ಯ ಮಠಪತಿ ಗೋರಟ, ಪಂಡಿತ್ ವಿರೂಪಾಕ್ಷಪ್ಪ ಇಟಗಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು. ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ವೀರೇಶ್ ಬಡಿಗೇರ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕ ನೀಡಿದರು. ದ್ರಾಕ್ಷಾಯಿಣಿ ನಿರೂಪಣೆ ಮಾಡಿದರು. ಡಾಕ್ಟರ್ ತಿಮ್ಮಣ್ಣ ಭೀಮರಾಯ್ ವಂದಿಸಿದರು. ಕನ್ನಡ ವಿಶ್ವವಿದ್ಯಾಲಯ ಹಂಪಿಯ ಚರಿತ್ರೆ ವಿಭಾಗವು ವಿಶೇಷ ದತ್ತಿ ಉಪನ್ಯಾಸವನ್ನು ಹಮ್ಮಿಕೊಂಡಿತ್ತು. ಶ್ರೀ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘ ದತ್ತಿ ನಿಧಿ ಬಾಗಲಕೋಟೆ ಸಹಯೋಗದೊಂದಿಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಐಸಿಎಚ್ಆರ್ ಬೆಂಗಳೂರು ದಕ್ಷಿಣ ಪ್ರಾದೇಶಿಕ ಕೇಂದ್ರದ ಉಪನಿರ್ದೇಶಕರಾದ ಡಾಕ್ಟರ್ ಎಸ್.ಕೆ. ಅರಣಿ ಅವರು ಐರೋಪ್ಯರ ದಾಖಲೆಗಳನ್ನು, ವಿಜಯಪುರದ ವಿವರಣೆಗಳು, ಒಂದು ಹೊಸ ಓದು ವಿಷಯದ ಕುರಿತು ಉಪನ್ಯಾಸ ನೀಡಿದರು. ಡಾಕ್ಟರ್ ಎಸ್.ಕೆ. ಅರಣಿ ಅವರು ಉಪನ್ಯಾಸ ನೀಡಿ ವಿಜಯಪುರದ ಪ್ರಾಚೀನತೆಯನ್ನು ಅದರ ನಗರೀಕರಣದ ಸಂದರ್ಭದೊಂದಿಗೆ ವಿವರಿಸಿದರು. ಮಧ್ಯಕಾಲೀನ ಕಾಲಘಟ್ಟದ ಆಗ್ರಾ ಮತ್ತು ಸೂರತ್ ಹೊರತುಪಡಿಸಿದರೆ ದಕ್ಕನ್ ಪ್ರದೇಶದಲ್ಲಿ ವಿಜಯಪುರವು ಹೆಚ್ಚು ಉಲ್ಲೇಖಗೊಂಡಿದೆ. ಮಧ್ಯಕಾಲೀನ ನಗರ ವ್ಯವಸ್ಥೆಯಲ್ಲಿ ಆಯಕಟ್ಟಿನ ಸ್ಥಳಗಳು ಹೆಚ್ಚು ಪ್ರಚಲಿತಕ್ಕೆ ಬಂದ ಪರಿಣಾಮ ಫಲವತ್ತಾದ ಭೂಮಿ ಮತ್ತು ಕೃಷಿ ಬಳಕೆಯಿಂದ ನಗರೀಕರಣಕ್ಕೆ ಹೆಚ್ಚು ಒತ್ತು ನೀಡಿತು. ಜನ ಸಮುದಾಯಗಳು, ಕುಶಲಕರ್ಮಿ ವರ್ಗಗಳ ಪ್ರಾಮುಖ್ಯತೆ ಹೆಚ್ಚಿತು. ವಿಜಯಪುರ ಶಾಸನಗಳ ದಾಖಲೆಗಳ ಪ್ರಕಾರ ಸಿಂದಗಿ ತಾಲೂಕಿನ ತರಡವಾಡಿ ಪ್ರದೇಶಕ್ಕೆ ಸೇರಿದ ಕನ್ನಡ, ಮರಾಠಿ, ಪರ್ಷಿಯನ್ ಶಾಸನಗಳು ಅಲ್ಲಿನ ಭಾಷೆ, ಧರ್ಮ, ರಾಜಕೀಯ ವಿಚಾರಗಳನ್ನು ಪ್ರಸ್ತಾಪಿಸುತ್ತವೆ. ವಿಜಯಪುರ ನಗರ ನಿರ್ಮಾಣ ಆದಿಲ್ ಶಾಹಿ ಕಾಲದಲ್ಲಿ ಬಲಗೊಂಡ ವಿಚಾರವನ್ನು ಪೋರ್ಚುಗೀಸರ ಫಾದರ್ ಹೆರಸ್, ಫ್ರಾನ್ಸಿಸ್ಕೋ ಲೋಪೆಸ್, ಆಂಟೋನಿಯಾ ಪೆಗಾಡೋ, ಗೋಮಾಲ ಲೋದ್ರಿಕ್ಸ್ ಪಾದ್ರಿಗಳ ವಿವರಣೆಯಿಂದ ತಿಳಿಯಬಹುದು. ಹಾಗೆಯೇ ಡಚ್ ದಾಖಲೆಗಳು, ಬ್ರಿಟಿಷ್ ಗ್ಯಾಜೆಟಿಯರ್ಗಳು, ಕ್ರೈಸ್ತ ಮಿಷನರಿಗಳ ದಾಖಲೆಗಳು ಇಲ್ಲಿನ ನೀರಾವರಿ, ತೋಟಗಾರಿಕೆ ಕುರಿತ ಸಂಗತಿಗಳನ್ನು ತಿಳಿಸುತ್ತವೆ. ವಿಜಯಪುರ ನಗರದ ವಿವರಣೆಯನ್ನು ನೀಡಿದ ಐರೋಪ್ಯರಾದ ಜೇಮ್ಸ್ ವೇಲ್ಸ್ ನೀಡಿದ ಮಾಹಿತಿಯು ಮಹತ್ವದೆನಿಸುತ್ತದೆ.
1898ರಲ್ಲಿ ಕರ್ಜನ್ನು ಇಂಡಿ ಹತ್ತಿರದ ಕಗ್ರಾಸ್ ಚಂದ್ರಗ್ರಹಣಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ವಿಜಯಪುರಕ್ಕೆ ಭೇಟಿ ನೀಡಿದ್ದನು ಎಂಬುವುದೇ ಸಂಗತಿಗಳನ್ನು ಡಾಕ್ಟರ್ ಎಸ್.ಕೆ. ಅರಣಿಯವರು ತಮ್ಮ ಉಪನ್ಯಾಸದಲ್ಲಿ ತಿಳಿಸಿಕೊಟ್ಟರು. ಅಧ್ಯಕ್ಷೀಯ ನುಡಿಗಳನ್ನಾಡಿದ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾದ ಡಾಕ್ಟರ್ ಡಿ.ವಿ. ಪರಮಶಿವಮೂರ್ತಿ ಅವರು ನಗರ ಮತ್ತು ಪುರಗಳ ಆರ್ಥಿಕ ಹಿನ್ನೆಲೆಯನ್ನು ಕುರಿತು ಹೇಳುತ್ತಾ ವಾಣಿಜ್ಯ ವ್ಯಾಪಾರಗಳ ಬಲಗೊಳ್ಳುವಿಕೆಗೂ ನಾಗರೀಕರಣಕ್ಕೂ ಇರುವ ಸಂಬಂಧ ಮಹತ್ವದ್ದು. ಈ ಹಿನ್ನೆಲೆಯಲ್ಲಿ ವಿಜಯನಗರ ಮತ್ತು ವಿಜಯಪುರಗಳು ಪರಸ್ಪರ ಹೊಂದಿದ್ದ ಸಂಬಂಧವನ್ನು ಮರು ವಿವೇಚಿಸಬೇಕಿದೆ ಎಂದು ಹೇಳಿದರು. ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ದ ಚರಿತ್ರೆ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಕೆ. ಮೋಹನ್ ಕೃಷ್ಣ ರೈ ಅವರು ಚರಿತ್ರೆ ಬರವಣಿಗೆ ಕ್ರಮಗಳಲ್ಲಿ ಸಾಮಾಜಿಕ ಚರಿತ್ರೆಯ ದೃಷ್ಟಿಯಿಂದ ಮರು ಅಧ್ಯಯನಕ್ಕೆ ಮುಂದಾಗಬೇಕಿದೆ. ವಿಜಯನಗರ ಚರಿತ್ರೆಗೆ ಕೊಟ್ಟಷ್ಟು ಮಹತ್ವವನ್ನು ವಿಜಯಪುರದ ಚರಿತ್ರೆಗೆ ನೀಡಬೇಕಾದ ಅವಶ್ಯಕತೆ ಇದೆ. ವಸಾಹತುಶಾಹಿ ಬರವಣಿಗೆಯ ಪೂರ್ವಗ್ರಹಗಳನ್ನು ಮೀರಬೇಕಿದೆ ಎಂದರು. ಈ ವಿಶೇಷ ದತ್ತಿ ಉಪನ್ಯಾಸದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಕುಲಸಚಿವರಾದ ಡಾಕ್ಟರ್ ವಿಜಯ್ ಪೂನಚ್ಚ ತಮ್ಮಂಡ, ಚರಿತ್ರೆ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ವಿರೂಪಾಕ್ಷಿ ಪೂಜಾರಹಳ್ಳಿ ಮತ್ತು ಪುರಾತತ್ವ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಎಸ್.ವೈ. ಸೋಮಶೇಖರ್ ಮತ್ತು ವಿಶ್ವವಿದ್ಯಾಲಯದ ಸಂಶೋಧನಾರ್ಥಿಗಳು ಹಾಜರಿದ್ದರು. ಸಂಶೋಧನಾ ವಿದ್ಯಾರ್ಥಿಯಾದ ಮಹೇಶ್ ವಿ ನಿರೂಪಿಸಿದರು. ಮಣಿಕಂಠ ಹಂಗಳ ವಂದಿಸಿದರು. ಕರ್ನಾಟಕ ಸರ್ಕಾರದ ವತಿಯಿಂದ ಛತ್ರಪತಿ ಶಿವಾಜಿ ಮಹಾರಾಜರ 397ನೇ ಜಯಂತಿಯನ್ನು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರ ಜೆಸಿ ರಸ್ತೆಯಲ್ಲಿ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿದ್ದರು. ಈ ಸಂದರ್ಭದಲ್ಲಿ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನ ರಾಜ್ಯಾಧ್ಯಕ್ಷರಾದ ಎಸ್. ಸುರೇಶ್ ರಾವ್ ಸಾಟೆ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಪಿಜಿಆರ್ ಸಿಂಧ್ಯರ್ ಅವರು ಕರ್ನಾಟಕ ಸ್ಕೌಟ್ಸ್ ಮತ್ತು ಗೈಡ್ಸ್ ಮುಖ್ಯ ಆಯುಕ್ತರು ಮುಖ್ಯಮಂತ್ರಿಗಳಿಗೆ ಸಮಾಜದ ಮನವಿ ಪತ್ರ ನೀಡಿದರು. ಶಿವಾಜಿನಗರ ಮೆಟ್ರೋ ನಿಲ್ದಾಣವನ್ನು ಛತ್ರಪತಿ ಶಿವಾಜಿ ಮಹಾರಾಜರ ನಿಲ್ದಾಣವೆಂದು ನಾಮಕರಣ ಮಾಡಬೇಕು. ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಹಲವು ಜಿಲ್ಲೆಗಳಿಗೆ ಸುಮಾರು 10 ಕೋಟಿ ರೂಪಾಯಿ, ಕರ್ನಾಟಕ ಮರಾಠ ಸಮುದಾಯ ವಿವಿಧ ಅಭಿವೃದ್ಧಿ ನಿಗಮಕ್ಕೆ 50 ಕೋಟಿ ರೂಪಾಯಿ ಅನುದಾನ ಹಾಗೂ ರಾಯಚೂರಿಗೆ 1 ಕೋಟಿ ಅನುದಾನ ನೀಡಲು ಮುಖ್ಯಮಂತ್ರಿಗೆ ಮನವಿ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಾನ್ನಿಧ್ಯವನ್ನು ಮಂಜುನಾಥ್ ಪಾರ್ವತಿ ಸ್ವಾಮೀಜಿ, ಗೋಸಾಯಿ ಸಂಸ್ಥಾನ ಮಠ ಗವಿಪುರಂ, ಸಚಿವ ಶಿವರಾಜ್ ಎಸ್ ತಂಗಡಿಗೆ, ಶಾಸಕರಾದ ಶ್ರೀನಿವಾಸ್ ವಿ ವಿಠಲ್, ಸೋಮಣ್ಣ ಹಲ್ಗೇಕರ್, ನಾಗೋಜಿರಾವ್ ಕರಾಡೆ, ಎಸ್. ಮನೋಜ್ ಕುಮಾರ್ ರಣ್ಣೋರೆ, ಡಾಕ್ಟರ್ ಎನ್. ಮಂಜುಳಾ, ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮಗಳ ವ್ಯವಸ್ಥಾಪಕ ನಿರ್ದೇಶಕರಾದ ಪ್ರಕಾಶ್ ಪಾಕೋಜಿ, ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ಅನೇಕರಿದ್ದರು. शिवाजी महाराज की छत्रपति शिवाजी महाराज की छत्रपति शिवाजी महाराज की। हुंकार भरे बादल गरजे तलवार उड़े बिजली कड़के पगधर दे जहां धरती दूजे पद काल मराठा बड़ जीते एक एक करके सब गढ़ जीते हर दुश्मन से लड़ रण जीते इंद्रे माथे सूरज सा छत्रपति वीर शिवा चमके तेज तिलक तलवार शिवाजी हो शंभु रूप अवतार शिवाजी हुई लाल शिवाजी राखी केसरिया की लाज शिवाजी तेज तिलक तलवार शिवाजी हो शंभु रूप अवतार शिवाजी हुई धन्य लाल शिवाजी राखी केसरिया की लाज शिवाजी मुठ बर घेतले मावळे सोबती नाय पाहिला जाती पाती लढले मातीसाठी फाडला कोतळा नाय चालू दिल्या कुटीनीती मुघलांच्या उराव फडकवला भगवा हाती मुघलाचा बाप राजा माझा ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರವಾಗಿ ವೀಕ್ಷಿಸಿ ವೈಭವ ಟಿವಿ. ವಂದನೆಗಳೊಂದಿಗೆ ದೇವಿಕಾ ಚನ್ನಬಸವ.